ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ವಸ್ತುಗಳಿಂದ, ಅನೇಕ ಹಣ್ಣಂಪಲುಗಳಿಂದ ನಮ್ಮ ಕಾಯಿಲೆ ಕಸರಗಳನ್ನು ತೊಲಗಿಸ್ಬೋದು. ಅದನ್ನು ಬಿಟ್ಟು ನಾವು ಈ ರಾಸಾಯನಿಕ ಹಾಕಿರ್ತಕ್ಕಂಥವನ್ನು ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿ ಕಾಯಿಲೆಗಳು ಬರ್ತವೆ. ಸ್ನೇಹಿತರೆ, ಇದು ಪ್ರಕೃತಿ. ಇದನ್ನು ನೇರಳೆ ಅಂತಾರೆ, ಜಾಮ್ ಅಂತಾರೆ. ಇದನ್ನು ಈ ಒಂದು ನೇರಳೆಯನ್ನು ಅಟ್ಲೀಸ್ಟ್ 1/4 kg ಅದು ಸೇವನೆ ಮಾಡಿ ಅಂತೀವಿ. ಅಷ್ಟು ರೆಸಿಸ್ಟೆಂಟ್ ಪವರ್ ಇದು. ಇನ್ನೂ ಹೆಚ್ಚಿಗೆ ತಪ್ಪಿಲ್ಲ, ಎಷ್ಟು ಬೇಕಾ ತಿನ್ನಿರಿ. ಇದರಲ್ಲಿ ವಿಟಮಿನ್ ಸಿ ಇದೆ, ಮಿನರಲ್ಸ್ ಇದೆ, ಅನೇಕ ಅಂಶಗಳಿದರಲ್ಲಿ ಸೇಕರವಾಗಿದೆ. ಮಧುಮೇಹಕ್ಕೂ ಇದೆ, ಬಿ ಪಿಗೂ ಇದೆ, ಎಲ್ಲ ರೀತಿಯ ಕಾಯಿಲೆಗಳು ಇದೊಂದು ಔಷಧಿ ಇದರಲ್ಲಿ ಅಡಕವಾಗಿದೆ. ಸ್ನೇಹಿತರೆ, ಇದರಲ್ಲಿ ನಾನಾ ರೀತಿ ಇದೆ. ಸೀಡ್ ರಹಿತ ಇದೆ, ಸೀಡ್ಸ್ ಇದೆ, ಇನ್ನೊಂದಿದೆ ಭಾರಿ ಹುಳಿ ಇದೆ, ಇನ್ನೊಂದಿದೆ ಭಾರಿ ಸಿಹಿ ಇದೆ. ಈ ವೆರೈಟಿ ಯಾವುದೇ ಆಗಲಿ, ಈ ಒಂದು ಜಾಮ್ ಅಥವಾ ನೇರಳೆಯನ್ನು ಪ್ರತಿಯೊಬ್ಬರು ಆಯಾ ಸೀಸನಲ್ಲಿ ಸಿಕ್ಕುವಂತಹದನ್ನು ಸೇವನೆ ಮಾಡಬೇಕು. ಇನ್ನೊಂದಿದೆ, ಈ ಒಂದು ನೇರಳೆ ಹಣ್ಣು ಜಾಸ್ತಿ ನಿಮಗೇನಾದ್ರು ಲಭ್ಯವಿದ್ದರೆ ಅದನ್ನು ನೀವು ಚೆನ್ನಾಗಿ ಹಿಸುಕಿ ಆ ಬೀಜವನ್ನು ಬಿಸಾಕಬಾರ್ದು. ನೇರಳೆಯನ್ನು ಸೇವನೆ ಮಾಡಿ ಬೀಜ ಬಿಸಾಕಬಾರ್ದು. ಇದನ್ನು ಮತ್ತೆ ನೀವು ನೆರಳಲ್ಲಿ ಒಣಗಿಸಿ ಪೌಡ್ರ್ ಮಾಡಿಕೊಂಡು ಆ ಪೌಡ್ರನ್ನು ಅದು ಮುಂದಿನ ಎಪಿಸೋಡಲ್ಲಿ ಮತ್ತೆ ಬೇಕಾದರೆ ತಿಳಿಸೋಣ. ಈಗ ಈ ನೇರಳೆಯ ಬಗ್ಗೆ ನಾವು ಪ್ರತಿಯೊಬ್ಬ ಮಕ್ಕಳಿಗೂ ಇದು ತಿಂದರೆ ಕೆಮ್ಮು ಬರ್ತದೆ, ಅದು ತಿಂದರೆ ಬೇಡ, ಯಾವುದೂ ಬರಲಿ, ಯಾವ ಕೆಮ್ಮು ಬರಲ್ಲ, ಯಾವ ಇದು ಬರಲ್ಲ. ಪ್ರತಿಯೊಬ್ಬರು ಇದನ್ನು ಮಕ್ಕಳಿಗೂ ಮರಿಗಳಿಗೂ ಪ್ರತಿಯೊಬ್ಬರಿಗೂ ಇದು ಸೇವನೆ ಮಾಡಬೇಕು. ಮಾಡಿ ಅನೇಕ ರೀತಿಯ ಕಾಯಿಲೆಗಳನ್ನು ತೊಲಗಿಸಿ. ನೀವು ಯಾವಾಗ ಇದನ್ನು ಸೇವನೆ ಮಾಡಲ್ವೋ ಅನೇಕ ಕಾಯಿಲೆಗಳನ್ನು ಮತ್ತೆ ನಾವು ಬರಮಾಡ್ಕೊತೀವಿ. ಸೀಸನಲ್ ಫ್ರೂಟ್, ಆಯಾ ಋತುವಲ್ಲಿ ಬಂದಂಥ ಪ್ರತಿಯೊಂದು ಹಣ್ಣುಗಳು ನಾವು ಸೇವನೆ ಮಾಡಲೇಬೇಕು. ಸೇವನೆ ಮಾಡೋದ್ರಿಂದ ನಮಗೆಷ್ಟು ಲಾಭಕರ. ದಯವಿಟ್ಟು ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನೋಡಲಿ, ಎಲ್ಲರೂ ಇದನ್ನು ಸೇವನೆ ಮಾಡಲಿ. ಆರೋಗ್ಯವನ್ನು. ನಮಸ್ಕಾರ ಸ್ನೇಹಿತರೆ.